ಶುರು ಖುಷಿ ವಿಚಾರದಲ್ಲಿ ಮಾಡೋಣ. ಸಂಜು ವೆಟ್ಸ್ ಗೀತಾ ಪಾರ್ಟ್ 2. ಈ ಸಿನಿಮಾದ ಅತಿ ಹೆಚ್ಚಿನ ಸುದ್ದಿನ ಕ್ಯಾರಿ ಮಾಡೋದು ನೀವೆಲ್ಲ. ಸೊ ನಿಮ್ಮೆಲ್ಲರಿಗೂ ನಾನು ಫಸ್ಟ್ ವೆಲ್ಕಮ್ ಮಾಡ್ತಾ ಈ ನನ್ನ ಇಡೀ ತಂಡದ ಪರವಾಗಿ ಸೊ ನಿಮ್ಮ ಸಪೋರ್ಟ್ ನಮಗೆ ಸಾಕಷ್ಟು ಇರಲಿ ಅಂತ ಕೇಳ್ಕೊಳ್ತಾ, ಸಂಜು ವೆಟ್ಸ್ ಗೀತಾ ಪಾರ್ಟ್ 2 ಅಂತ ಬಂದಾಗ ತುಂಬ ಸ್ಪಷ್ಟವಾಗಿ ಕಾಡುವಂಥ ಒಂದು ವಿಚಾರ ಅಂದರೆ ಹಾಡುಗಳು, ಕಾವ್ಯಾತ್ಮಕ ದೃಶ್ಯ. ಸೊ ಇದಿಷ್ಟು ಅದನ್ನು 10-12 ವರ್ಷಗಳಿಂದ ನಮ್ಮ ಆಡಿಯನ್ಸ್ನ ಕಟ್ಟಾಕಿತ್ತು. ಈಗ ಪಾರ್ಟ್ 2 ಅಂತ ಬಂದಾಗ ಅದನ್ನು ಮೀರಿದ್ದ ಕೆಲಸವನ್ನು ಮಾಡೋ ಪ್ರಯತ್ನ ನಮ್ಮ ಇಡೀ ಟೀಮಿಂದ ನಡೆದಿದೆ. ಸೊ ಸಂಜು ವೆಟ್ಸ್ ಗೀತಾ ಪಾರ್ಟ್ 2 ವಿಲ್ ಬಿ ವೆರಿ ಪೊಯೆಟಿಕ್, ವೆರಿ ಎಕ್ಸ್ಟ್ರಾಡಿನರಿ ಮ್ಯೂಸಿಕ್ ಇರುವಂಥ ಒಂದು ಸಿನಿಮಾ ಆ್ಯಂಡ್ ಕ್ಲಾಸಿಕ್ ವಿಜುವಲ್ಸ್. ಏನು ನಾವು ಹಿಂದೆ ಯಶ್ ಚೋಪ್ರಾ ಅವರ ಸಿನಿಮಾಗಳಲ್ಲಿ, ನಮ್ಮ ಕರಣ್ ಜೋಹರ್ ಅವರ ಸಿನಿಮಾಗಳಲ್ಲಿ, ದೊಡ್ಡ ಮಣಿರತ್ನಂ ಸರ್ ಸಿನಿಮಾಗಳಲ್ಲಿ, ಪುಟ್ಟಣ್ಣವ್ರ ಸಿನಿಮಾಗಳಲ್ಲಿ ನೋಡ್ತಾ ಇದ್ವಿ. ಆ ಥರದ ಒಂದು ದೃಶ್ಯ ಕಾವ್ಯವನ್ನು ಕಟ್ಕೊಡೋ ಪ್ರಯತ್ನ ನಮ್ಮ ಇಡೀ ತಂಡದ್ದು. ಸೊ ಹಾಗಾಗಿ ಸಂಜು ವೆಟ್ಸ್ ಗೀತಾ ಅಂತ ಬಂದಾಗ 24 ಕ್ರಾಫ್ಟ್ಗಳಲ್ಲೂ ಒಂದು ಪರ್ಫೆಕ್ಟಾಗಿರೋ ಕೆಲಸ ನಡೆದಿರುವಂಥ ಒಂದು ಸಿನಿಮಾ. ಆರ್ಟಿಸ್ಟ್ಗಳೊಂದು ದ ಕ್ಯಾಸ್ಟಿಂಗ್ ಈಸ್ ಫ್ಯಾಂಟಾಸ್ಟಿಕ್. ಕ್ಯಾಸ್ಟ್ ಮಾಡಿರೋ ಅಷ್ಟು ಜನ ಆ್ಯಕ್ಟರ್ಸ್ ಹ್ಯಾವ್ ಡನ್ ಫ್ಯಾಬ್ಯುಲಸ್ ಜಾಬ್. ಮ್ಯೂಸಿಕ್ ಸೆಕ್ಷನ್ ವಂಡರ್ಫುಲ್, ಎಡಿಟಿಂಗ್ ಸೆಕ್ಷನ್ ವಂಡರ್ಫುಲ್, ಫೋಟೋಗ್ರಫಿ ವಂಡರ್ಫುಲ್. ಹಿಂಗೆ 24 ಕ್ರಾಫ್ಟಲ್ಲೂ ಬಹಳ ಬ್ಯೂಟಿಫುಲ್ ಆದ ಕೆಲಸ ನಡೆದಿದೆ ಈ ಸಿನಿಮಾದಲ್ಲಿ. ಈ ಸಿನಿಮಾದ ಮೊದಲನೇ ಪ್ರಶ್ನೆ ಆಡಿಯನ್ಸಿಗೆ ಬರೋದು, ಸಂಜು ವೆಟ್ಸ್ ಗೀತಾ ಪಾರ್ಟ್ 1ನ ಕಂಟಿನ್ಯೂಯೇಷನ್ನ ಈ ಪಾರ್ಟ್ 2 ಅನ್ನೋದು. ಸೊ ಐ ಆಮ್ ಗಿವಿಂಗ್ ಯು ಅ ಕ್ಲಾರಿಟಿ. ನಮ್ಮ ಥಿಯೇಟ್ರಿಗೆ ಬರೋ ಆಡಿಯನ್ಸ್ಗೆಲ್ಲ ಒಂದು ಕ್ಲಾರಿಟಿ ಕೊಟ್ಟು ನಾನು ಥಿಯೇಟ್ರಿಗೆ ಇನ್ವೈಟ್ ಮಾಡ್ತಾ ಇದ್ದೀನಿ. ಸಂಜು ವೆಟ್ಸ್ ಗೀತಾ ಪಾರ್ಟ್ 1ಗೂ ಪಾರ್ಟ್ 2ಗೂ ಯಾವುದೇ ಥರದ ಸಂಬಂಧ ಇಲ್ಲ ಕಥೆಯಲ್ಲಿ. ಕಥೆಯ ಹಂದರಕ್ಕೂ ಆ ಹಂದರಕ್ಕೂ ಈ ಹಂದರಕ್ಕೂ ಯಾವುದೇ ಸಂಬಂಧ ಇಲ್ಲ. ಎರಡನೇದಾಗಿ, ಕಥೆಯ ಹಂದರಕ್ಕೂ ಆ ಕಥೆಗೂ ಈ ಕಥೆಗೂ ಸಂಬಂಧ ಇಲ್ಲ ಅಂದಮೇಲೆ ಟೈಟ್ಲ್ ಯಾಕಿಟ್ರಿ ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಸೊ ವೈ ಸಂಜು ವೆಟ್ಸ್ ಗೀತಾ ಪಾರ್ಟ್ 2 ಸೀಕ್ವೆಲ್ ಫಾರ್ ಅನದರ್ ಸ್ಟೋರಿ ಅಂತಂದಾಗ, ಸಂಜು ಅನ್ನೋ ಒಂದು ಹೆಸರು ವೆರಿ ಮಚ್ ಬಹಳ ಬ್ಯೂಟಿಫುಲ್ಲಾಗಿ ಫಿಟ್ ಆಗೋದು ಕಿಟ್ಟಿ ಅವರಿಗೆ. ಸೊ ಕಿಟ್ಟಪ್ಪ ಈಸ್ ಕಾಲ್ಡ್ ಆಸ್ ಸ್ಯಾಂಡಲ್ವುಡ್ ಸಂಜು. ಸೊ ಹಾಗಾಗಿ ಈ ವಿಲ್ ರೂಲ್ ದಟ್ ರೋಲ್ ಅನ್ನೋದು ದಿ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಫಿಡೆಂಟ್ ಮ್ಯಾಟರು. ಹಾಗಾಗಿ ನಾವು ಕಿಟ್ಟಿ ಅವ್ರನ್ನ ಕ್ಯಾಸ್ಟ್ ಮಾಡಿದ್ವಿ ಸಂಜು ರೋಲ್ಗೆ. ಗೀತಾ ಅನ್ನೋ ರೋಲ್ ಇದೆಯಲ್ಲ, ಗೀತಾ ಅನ್ನೋ ರೋಲಲ್ಲಿ ಆಯ್ದು ರಮ್ಯಾ ಅಥವಾ ಮತ್ತೊಬ್ಬರು ಅನ್ನೋದಕ್ಕಿಂತ ಗೀತಾ ಈಸ್ ಅ ಕ್ಯಾರೆಕ್ಟರ್ ವಿಚ್ ನೀಡ್ಸ್ ಲೋಡ್ಸ್ ಆಫ್ ಪರ್ಫಾರ್ಮೆನ್ಸ್ ತುಂಬ ಡಿಮ್ಯಾಂಡ್ ಮಾಡುವಂಥ ಒಂದು ಪಾತ್ರ. ಯಾರು ಪರ್ಫಾರ್ಮ್ ಮಾಡ್ತಾರೋ ಅವ್ರು ಯಾರು ಬೇಕಾದರೂ ಗೀತಾ ಆಗ್ಬೋದು. ಸೊ ಆ ಥರದ ಒಂದು ಅದ್ಭುತವಾದ ನಟಿ ಪಾರ್ಟ್ 2ಗೆ ಬೇಕಾಗಿತ್ತು ಆ ರೋಲ್ನ ಕ್ಯಾರಿ ಮಾಡೋದಕ್ಕೆ, ಗೀತಾ ರೋಲ್ನ ಕ್ಯಾರಿ ಮಾಡೋದಕ್ಕೆ ಅಂತ ನಾವು ಡಿಸೈಡ್ ಮಾಡಿದಾಗ ಐ ಹ್ಯಾಡ್ 2 ನೇಮ್ಸ್ ಇನ್ ಮೈ ಮೈಂಡ್. ಒನ್ ಇಸ್ ರಚಿತಾ ರಾಮ್ ಆ್ಯಂಡ್ ಅನದರ್ ಒನ್ ಇಸ್ ತ್ರಿಷಾ. ಸೊ ನಾವು ಫಸ್ಟು ರಚಿತಾ ಅವ್ರನ್ನ ಕೇಳೋಣ, ನಮ್ಮ ಕನ್ನಡದ ಹುಡುಗಿ, ಆ್ಯಂಡ್ ಶಿ ಇಸ್ ಅ ವೆರಿ ಫ್ಯಾಬ್ಯುಲಸ್ ಆ್ಯಕ್ಟರ್, ನಮ್ಗೆ ಈಸಿ ಆಗುತ್ತೆ ಅಂತ ರಚಿತಾ ಅವ್ರು ಕೇಳಿದ ತಕ್ಷಣ ಒಪ್ಕೊಂಡಿಲ್ಲ ಅಂದರೆ ಎರಡನೇ ಆಪ್ಷನ್ ನಾವು ಪ್ರಯತ್ನ ಮಾಡ್ತಿದ್ವಿ. ಸೊ ರಚಿತಾ ಹ್ಯಾಸ್ ಡನ್ ಬ್ಯೂಟಿಫುಲ್ ಜಾಬ್ ಆ್ಯಸ್ ಗೀತಾ ಆ್ಯಂಡ್ ಕಿಟ್ಟಪ್ಪ ಹ್ಯಾಸ್ ಡನ್ ಅ ಫನಾಮಿನಲ್ ಜಾಬ್ ಆ್ಯಸ್ ಸಂಜು. ಚೆನ್ನಾಗಿದೆ. ಸೊ ಸಂಜು ಗೀತಾ ಆಯಿತು. ನೆಕ್ಸ್ಟು ಮ್ಯೂಸಿಕ್ ಅಂತ ಬಂದಾಗ, ಸೊ ವಿ ಸೆಲೆಕ್ಟೆಡ್ ವಿ ಶ್ರೀಧರ್ ಸಂಭ್ರಮ್ ಅವರು ಭಾಳ ಅದ್ಭುತವಾದ ರಾಗ ಸಂಯೋಜನೆ ಮಾಡ್ತಾರೆ ಅಂತ ಅವರನ್ನು ಸೆಲೆಕ್ಟ್ ಮಾಡಿದ್ವಿ. ಆ ನಂಬಿಕೆನ ಅವರು ನಾವೇನು ಅಂದ್ಕೊಂಡಿದ್ವಿ ಅದರ 10 ಪಟ್ಟಲ್ಲ 100 ಪಟ್ಟು ಚೆನ್ನಾಗಿ ಮಾಡಿ ಭಾಳ ಅದ್ಭುತವಾದ 5 ಹಾಡುಗಳು ಮತ್ತು ಇನ್ನೊಂದು ಹಾಡಿದೆ ಸಿನಿಮಾದಲ್ಲಿ, ಅದು ಲಹರಿ ಕಂಪ್ನಿಗೆ ಸೇರಿದಂಥ ಹಾಡು, ಆ ಒಂದು ಭಾವಗೀತೆ. ಈ ಭಾವಗೀತೆಯನ್ನು ಬಳಸಬೇಕು ಅನ್ನೋದು ಭಾಳ ಕತೆಗೆ ಪೂರಕವಾಗಿದ್ದರಿಂದ ಒಂದು ಭಾವಗೀತೆ ಬಳಸಿದ್ದೀವಿ. ಅದನ್ನು ರಾಗ ಸಂಯೋಜನೆ ಮಾಡಿರೋರು ಶ್ರೀ ಅಶ್ವಥ್ ಅವರು. ಈಗ ಅದನ್ನು ಮರುಸೃಷ್ಟಿ ಮಾಡಿ ನಂದಿತ್ ಅವರು ಹಾಡಿದ್ದಾರೆ. ಸೊ ಇದು ಸಾಂಗ್ಸ್ ಅಂತ ಬಂದಾಗ. ಇನ್ನು ವಿಜುವಲ್ಸ್ ಅಂತ ಬಂದಾಗ, ಸತ್ಯ ಹೆಗಡೆ ನಿಮಗೆ ಗೊತ್ತು, ಅವರು ಈಸ್ ಅ ವಂಡರ್ಫುಲ್ ಕ್ಯಾಮ್ರಾಮನ್. ಈ ಸಿನಿಮಾದ ಪ್ರತಿಯೊಂದು ಶಾರ್ಟ್ಗಳು, ಕೆಲವರು ನನ್ನನ್ನು ಕೇಳಿದ್ರು ನೀವು ಯಾಕೆ ಟ್ರೈಲರ್ ರಿಲೀಸ್ ಮಾಡ್ತಿಲ್ಲ ಅಂತ. ಸೊ ಟ್ರೈಲರ್ ಅಂತ ಬಂದಾಗ ನೀವು ನೋಡೋದು ಎಲ್ಲರೂ ರೋಲಾ. ಸೊ ಕ್ಯಾಮ್ರಾ ಫೋಟೋಗ್ರಫಿ ಅಂದರೆ ಈಗ ನಾಗಶೇಖರ್ ಸಿನಿಮಾ ಅಂತಂದರೆ ಒಂದಂತೂ ಮಿನಿಮಮ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಾಗಶೇಖರ್ ಡೈರೆಕ್ಷನ್ ಸಿನಿಮಾ ಅಂದರೆ ಮಿನಿಮಮ್ ಸಾಂಗ್ಸ್ ಚೆನ್ನಾಗಿರುತ್ತೆ ಅಂತ. ಎಸ್, ಆಲ್ ದ ಸಾಂಗ್ಸ್ ಆರ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ವೆರಿ ಮೆಲೋಡಿಯಸ್ ಆ್ಯಂಡ್ ವೆರಿ ವಂಡರ್ಫುಲ್. ಆ್ಯಂಡ್ ಇನ್ನೊಂದು ಎಕ್ಸ್ಪೆಕ್ಟ್ ಮಾಡೋದು ಫೋಟೋಗ್ರಫಿ. ಎಸ್, ಐ ಹ್ಯಾವ್ ಸತ್ಯ ಹೆಗಡೆ ವಿತ್ ಮೀ ವಿತ್ ಆಸ್. ಸತ್ಯ ಹೆಗಡೆ ಅವರು ತುಂಬ ಅದ್ಭುತವಾದ ಛಾಯಾಗ್ರಹಣನ ಮಾಡಿದ್ದಾರೆ. ನಾನೊಂದು ಮಾತು ಹೇಳ್ತಾ ಇದ್ದೆ, ನಾವು ಟ್ರೈಲರ್ ಬಿಡಲ್ಲ ಈ ಸಿನಿಮಾದಲ್ಲಿ ಅಂತ ಹೇಳ್ತಾ ಇದ್ದೆ.
ಯಾಕೆ ಟ್ರೈಲರ್ ಬಿಡಲ್ಲ? ಟ್ರೈಲರ್ ಅಂದರೆ ಏನು? ನಾವು ತೆಗೆದಿರೋ ಒಂದಷ್ಟು ಬ್ಯೂಟಿಫುಲ್ ಶಾಟ್ಗಳನ್ನು ಜಾಯಿನ್ ಮಾಡಿ ಅದಕ್ಕೊಂದು ಮೆಲೋಡಿಯಸ್ಸು ಅಥವಾ ಒಂದು ರಾಕಿಂಗು ಅಥವಾ ಒಂದು ಶಾಕಿಂಗ್ ಮ್ಯೂಸಿಕ್ ಹಾಕಿ ಅದನ್ನು ರಿಲೀಸ್ ಮಾಡೋದು ಟ್ರೈಲರು ಅಂತ ನಾವು ಮೋಸ್ಟ್ ಆಫ್ ದಿ ಡೈರೆಕ್ಟರ್ಸ್ ಅನ್ಕೋತೀವಿ. ಸೊ ಈ ಸಿನಿಮಾದಲ್ಲಿ ಚೆನ್ನಾಗಿರೋ ಶಾರ್ಟ್ಸನ್ನ ತೆಗೆದು ಹಾಕಬೇಕು ಅಂದರೆ ಇಡೀ 2 ಗಂಟೆ 2 ನಿಮಿಷದಲ್ಲಿರೋ ಅಷ್ಟು ಶಾರ್ಟ್ಸ್ ಚೆನ್ನಾಗಿದೆ, ಯಾವುದನ್ನು ತೆಗೆದಾಕಬೇಕು. ಸೊ ಹಾಗಾಗಿ ಇಡೀ ಸಿನಿಮಾನೇ ಒಂದು ಟ್ರೈಲರ್ ಥರ ಇದೆ. ಹಾಗಾಗಿ ಟ್ರೈಲರ್ ಅಲ್ಲದೆ ಇವತ್ತು ಸಾಂಗ್ಲರ್ ಅಂತ ಒಂದು ಹೊಸ ಕಾನ್ಸೆಪ್ಟಲ್ಲಿ ನಾವು ಬಿಡುಗಡೆ ಮಾಡ್ತಾಯಿದ್ದೀವಿ. ಆ ಸಾಂಗ್ ಪ್ಲಸ್ ಟ್ರೈಲರ್ ಈಸ್ ಅ ಸಾಂಗ್ಲರ್. ಇವತ್ತು ಸಂಜೆ 7 ಗಂಟೆಗೆ ನಾವು ಆ ಸಾಂಗನ್ನು ರಿಲೀಸ್ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ಡೈಲಾಗ್ಸ್ ಅಂತ ಬಂದಾಗ ಚಕ್ರವರ್ತಿ ಚಂದ್ರಚೂಡ್ ಅವರು ನನ್ನ ಜೊತೆ ಕಥಾ ವಿಸ್ತರಣೆಯಲ್ಲಿ ಕೂತ್ಕೊಂಡು, ಚಿತ್ರಕಥಾ ವಿಸ್ತರಣೆಯಲ್ಲಿ ಕೂತ್ಕೊಂಡು ಸಂಭಾಷಣೆನ ಬರೆದು ಭಾಳ ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ. ಸೊ ಈ ಸಿನಿಮಾದಲ್ಲಿ ಡೈಲಾಗ್ ಸೆಕ್ಷನ್ ಅನ್ನೋದು ಕೂಡ ತುಂಬ ಅಟ್ರ್ಯಾಕ್ಟ್ ಮಾಡುತ್ತೆ. ಇದೆಲ್ಲ ಸೆಕ್ಷನ್ಗಳು, ಎಡಿಟಿಂಗ್ ಸೆಕ್ಷನ್ ಆಗ್ಬೋದು, ಸೌಂಡ್ ಸೆಕ್ಷನ್ ಆಗ್ಬೋದು. ಈ ಸಾರಿ ರೀರೆಕಾರ್ಡಿಂಗ್ ಅಂತಂದರೆ ನಿಮಗೆ ತುಂಬ ಜನ ಹೇಳ್ತಾರೆ, ಅಲ್ಲಿ ಕೆಲಸ ಮಾಡಿದವ್ರು ಹೇಳ್ತಿದ್ರು ಇಳೆಯರಾಜ ಸರ್ ಸಿನಿಮಾ ಥರ ಸೌಂಡ್ ಬರ್ತಾಯಿದೆ ಈ ಸಿನಿಮಾ ಅಂತ. ವೆರಿ ಗುಡ್, ತುಂಬ ಸಂತೋಷ ಆಯಿತು. ವಿಶ್ವದವರು ಅಷ್ಟೊಂದು ಅದ್ಭುತವಾಗಿ ಮಾಡಿದ್ದಾರೆ. ಅದನ್ನು ಬಿಟ್ಟು ಎಲ್ಲ ವಿಭಾಗಗಳಲ್ಲೂ ಅತ್ಯದ್ಭುತವಾದ ಕೆಲಸ ಆಗಿದೆ. ಇಷ್ಟು ಅತ್ಯದ್ಭುತವಾದ ಕೆಲಸಗಳಾಗಬೇಕು ಅಂತಂದರೆ ನಿರ್ಮಾಪಕರು ಭಾಳ ಅತ್ಯದ್ಭುತವಾದ ಬಂಡವಾಳವನ್ನು ಈ ಸಿನಿಮಾಗೆ ಛಲವಾದಿ ಕುಮಾರ್ ಅವರು ಹಾಕಿದ್ದಾರೆ. ಸೊ ಸಿನಿಮಾ ಜನವರಿ 10, 2025ಕ್ಕೆ ತೆರೆಗೆ ಬರ್ತಾ ಇದೆ. ಬಟ್ ಈ ತೆರೆಗೆ ಬರ್ತಾ ಇರೋ ಒಂದು ಸಮಯದಲ್ಲಿ ಒಂದು ವಿಷಾದ ಇದೆ. ಸರಿ ಸುಮಾರು 28 ವರ್ಷಗಳಿಂದ ನಾವು ಕನ್ನಡ ಸಿನಿಮಾ, ಕನ್ನಡ ಥಿಯೇಟ್ರಿಂದ ಹಿಡಿದು ಟೆಲಿವಿಷನ್ನಿಂದ ಹಿಡಿದು ಸಿನಿಮಾ ಆ್ಯಕ್ಟ್ರ್ ಆಗಿ, ಡೈರೆಕ್ಟರ್ ಆಗಿ, ಸೊ ಡೈರೆಕ್ಟ್ರಾಗಿ 11 ಸಿನಿಮಾಗಳು ಮಾಡಿ ಇಷ್ಟೆಲ್ಲ ಕೆಲಸಗಳನ್ನು ಮಾಡಿ ನಮಗೆ ಸಂಪರ್ಕ ಇರುವಂಥ ಒಂದು ಇಂಡಸ್ಟ್ರಿ, ನಾವು ಅನ್ನ ಹುಡುಕ್ತಾರಂಥ ಒಂದು ಇಂಡಸ್ಟ್ರೀಲಿ ನಮಗೆ ಸಾಥ್ ಕೊಡ್ತಾ ಇಲ್ಲ ಅನ್ನೋದು, ಅಂದರೆ ಸಾಥ್ ಕೊಡ್ತಾ ಇಲ್ಲ ಅಂತಂದರೆ ನಮಗೆ ಅವಕಾಶಗಳನ್ನು ಕೊಡ್ತಾ ಇಲ್ಲ ಅನ್ನೋದು. ಸೊ ಸಿನಿಮಾಗೆ ಸಿಗ್ತಾ ಇರುವಂತ ಥಿಯೇಟರ್ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾ ಸಿಗ್ತಾ ಇಲ್ಲ. ಅದೇ ಕನ್ನಡ ಸಿನಿಮಾಗೆ US ಅಲ್ಲಿ ನನಗೆ ಅನ್ಸೋ ಪ್ರಕಾರ ನಿಂದೆ ಸಿನಿಮಾಗೆ 30 ರಿಂದ 35 ಸ್ಕ್ರೀನ್ ಸಿಗ್ತಾ ಇದೆ. ಪ್ರಪಂಚದ ಯಾವುದೋ ಮೂಲೆಯಲ್ಲಿ ಇರುವಂತಹ ಜಾಗದಲ್ಲಿ ಕನ್ನಡಕ್ಕೆ ಪ್ರಿಫರೆನ್ಸ್ ಕೊಡ್ತಿರೋದು, ಕನ್ನಡದಲ್ಲಿ ಕರ್ನಾಟಕದಲ್ಲಿ ಸಿಗ್ತಾ ಇಲ್ಲ. ಅದೇ ಪ್ರಶ್ನೆಗೆ ಬರ್ತಾ ಇದ್ದೆ ನಾನು. ಅದಕ್ಕೆ ಏನಂದರೆ ತುಂಬ ವಿಷಾದ ಅದು. ಆ್ಯಕ್ಚುಲಿ ಮಂಡ್ಯ ಅಂತ ಒಂದು ಊರಿನ ಹೆಸರನ್ನು ಎಕ್ಸಾಂಪಲ್ ತಗೋತೀನಿ. ಮಂಡ್ಯ ಅನ್ನೋ ಊರಲ್ಲಿ, ನಮ್ಮ ಊರಲ್ಲಿ ಕನ್ನಡ ಸಿನಿಮಾಗೆ ಥಿಯೇಟ್ರ್ ಇಲ್ಲ ಅಂತ ಹೇಳ್ತಾರೆ. ಎಸ್, ಅಫ್ಕೋರ್ಸ್ ಮ್ಯಾಕ್ಸ್ ಚೆನ್ನಾಗಿ ಹೋಗ್ತಾ ಇದೆ. ನಾವು ಆ ಥಿಯೇಟ್ರನ್ನ ಮುಟ್ಟೋದು ಇಲ್ಲ, ನಾವು ಅದನ್ನು ಕೇಳುವ ಅಧಿಕಾರವೂ ಇಲ್ಲ, ನಮಗೆ ಆಸೆನೂ ಇಲ್ಲ. ಆದರೆ ಬೇರೆ ಥಿಯೇಟ್ರ್ಗಳಲ್ಲಿ ತೆಲುಗು ಸಿನಿಮಾಗಳು ಹಾಕೊತಾರೆ, ಕನ್ನಡ ಸಿನಿಮಾಗೆ ಕೇಳಿದ್ರೆ ಇಲ್ಲ ನಾವು ತೆಲುಗು ಸಿನಿಮಾ ಹಾಕೊಂಡ್ಬಿಟ್ಟಿದ್ದೀವಿ ಅಂತಾರೆ. ಈ ಥರದ ಉತ್ತರಗಳು ಸರಿಸುಮಾರು ಸೆಂಟರ್ಗಳಿಗೆ ಬಂದಿದೆ. ನಾನು ಆ ಲಿಸ್ಟನ್ನು ನಿಮಗೆ ಕೊಡ್ತೀನಿ. ಈಗ ಐ ಹ್ಯಾವ್ ದಟ್ ಲಿಸ್ಟ್ ವಿತ್ ಮೀ. ಈ ಥರದ ಒಂದು ಸನ್ನಿವೇಶಗಳಲ್ಲಿ ಕನ್ನಡದಲ್ಲಿ ಸಿನಿಮಾ ಮಾಡೋದೇ ಕಷ್ಟ ಆಗಿದೆ. ಕನ್ನಡ ಸಿನಿಮಾ ಅಂತಂದರೆ OTT ಚಾನಲ್ಸ್ ಅವ್ರು ಬರಲ್ಲ, ಕನ್ನಡ ಸಿನಿಮಾ ಅಂತಂದರೆ ಸ್ಯಾಟಲೈಟ್ ಅವ್ರು ಬರ್ತಾಯಿಲ್ಲ, ಕನ್ನಡ ಸಿನಿಮಾ ಅಂತಂದರೆ ಡಿಸ್ಟ್ರಿಬ್ಯೂಟರ್ಸ್ ಬರ್ತಾಯಿಲ್ಲ, ಎಕ್ಸಿಬಿಟರ್ಸ್ ಅಡ್ವಾನ್ಸ್ ಕೊಡ್ತಾ ಇಲ್ಲ. ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ ಅಂತ ಮಾತಾಡೋರೆಲ್ಲ ತೆಲುಗು ಸಿನಿಮಾಗಳಿಗೆ ಥಿಯೇಟ್ರ್ ಕೊಟ್ಟರೆ ಏನಾಗಬೇಕು ಪರಿಸ್ಥಿತಿ? ಕನ್ನಡದ ನಿರ್ಮಾಪಕ ಎಲ್ಲಿ ಹೋಗಬೇಕು, ನಿರ್ದೇಶಕ ಎಲ್ಲಿ ಹೋಗಬೇಕು, ಕಲಾವಿದರು ಎಲ್ಲಿ ಹೋಗಬೇಕು, ತಂತ್ರಜ್ಞರು ಎಲ್ಲಿ ಹೋಗಬೇಕು, ಕಾರ್ಮಿಕರು ಎಲ್ಲಿ ಹೋಗಬೇಕು? ಸರಿಸುಮಾರು 15 ಕೋಟಿ ಬಂಡವಾಳ ಹಾಕಿ ಸಿನಿಮಾ ಮಾಡಿದಾಗ ನಾವು ಬೇರೆ ಲ್ಯಾಂಗ್ವೇಜಿಗೆ ಕಾಂಪಿಟೇಟಿವ್ ಆಗಿ ತೆಗಿಬೇಕು ಅಂತಲೇ ನಾವು ಬಂಡವಾಳ ಹಾಕೋದು. ಸೊ ಇವತ್ತು ನಿಮಗೆ ಬೇರೆ ಭಾಷೆ ಸಿನಿಮಾ ದೊಡ್ಡದು ಅನ್ನೋದಾದರೆ ಹಂಗಾರೆ ನಮ್ಮ ಭಾಷೆಯಲ್ಲಿ ಯಾಕೆ ನಾವು ಸಿನಿಮಾ ಮಾಡಬೇಕು? ನಮ್ಮ ಭಾಷೆಗೆ ನೀವು ಕೊಡ್ತಾರೋ ಬೆಲೆ ಏನು? ಇದಿಷ್ಟು ಪ್ರಶ್ನೆಗಳು ನಮ್ಮಲ್ಲಿದೆ. ಅದನ್ನು ಮೀರಿ ನಮ್ಮ ಸಂಧಾನಗಳು ನಡೀತದೆ, ಹೋರಾಟಗಳು ನಡೀತಾ ಇದೆ. ಆದರೆ ತುಂಬ ಖುಷಿ ಕೊಡೋ ವಿಚಾರ ಅಂತಂದರೆ, ದೂರದ ಅಮೆರಿಕಾ ದೇಶದಲ್ಲಿ ಕನ್ನಡ ಸಿನಿಮಾಗಳನ್ನು ರಿಲೀಸ್ ಮಾಡಿ ಅಂತಂದರೆ ಅವರು ಕೋಆಪ್ರೇಟೇ ಮಾಡೋದಿಲ್ಲ ಡಿಸ್ಟ್ರಿಬ್ಯೂಟರ್ಸು. ಬಿಕಾಸ್ ನಾನು ಇಷ್ಟು ಸಿನಿಮಾಗಳನ್ನು ಅಮೆರಿಕದಲ್ಲಿ ರಿಲೀಸ್ ಮಾಡಬೇಕು, ಇಷ್ಟು ಸಿನಿಮಾಗಳನ್ನು UK ರಿಲೀಸ್ ಮಾಡಬೇಕು, ಇಷ್ಟು ಸಿನಿಮಾಗಳನ್ನು ಗಲ್ಫ್ ಕಂಟ್ರೀಸಲ್ಲಿ ರಿಲೀಸ್ ಮಾಡಬೇಕು ಅಂತ ಹೋರಾಟ ಮಾಡೋದ್ರಲ್ಲಿ ನಾನು ಒಬ್ಬ. ಆದರೆ ಬಹುತೇಕ ಸಿನಿಮಾಗಳಲ್ಲಿ ನನಗೆ ಆ ಸಕ್ಸಸ್ ಸಿಕ್ಕಿಲ್ಲ. ನಾನು ಸಂಜು ಗೀತ ರಿಲೀಸ್ ಮಾಡೋಕ್ಕಾಗಲಿಲ್ಲ, ಮೈನ ರಿಲೀಸ್ ಮಾಡೋಕ್ಕಾಗಲಿಲ್ಲ, ಮಾಸ್ತಿ ಗುಡಿ ಆಗಿಲ್ಲ, ಅಂಬರೀಷ್ ಅಣ್ಣನಂತ ಒಬ್ಬ ದಿಗ್ಗಜ ಇದ್ದರೂ ನಾನು ಒಂದು ಸ್ಕ್ರೀನಲ್ಲಿ ಸ್ಕ್ರೀನ್ ಮಾಡೋಕ್ಕಾಗಲಿಲ್ಲ. ಶ್ರೀಕೃಷ್ಣ@gmail.com ಆಗ್ಬೋದು. ಗುರುತುಂದ ಸೀತಾಕಾಲಂ ಅಂತ ಒಂದು ತೆಲುಗು ಸಿನಿಮಾ ಮಾಡಿದಾಗ ದೇರ್ ವರ್ 40 ಸ್ಕ್ರೀನ್ಸ್ ತೆಲುಗು ಸಿನಿಮಾ ಅಂತ. ನಾಗಶೇಖರ್ ಸಿನಿಮಾ ಅಂತ ಅದನ್ನು ತಗೊಳ್ಳಿಲ್ಲ, ತೆಲುಗು ಸಿನಿಮಾ 40 ಸ್ಕ್ರೀನಲ್ಲಿ ಸ್ಕ್ರೀನ್ ಮಾಡಿದ್ರು ಆ ಸಿನಿಮಾನ. ಈ ಕಾಲ ಯಾವಾಗ ಬರುತ್ತೆ ನಮಗೆ ಅಂತ ನಾನು ತುಂಬ ನೊಂದ್ಕೊಂಡಿದ್ದೆ ಆಗ. ಸೊ ಇವತ್ತು ನಾನು ಅದಕ್ಕೆ ಖುಷಿ ಪಡ್ತಾ ಇದ್ದೀನಿ. ನಿಮ್ಮ ಮುಂದೆ ನಾನು ಆ ವಿಚಾರನ ಹಂಚ್ಕೋತಾ ಇದ್ದೀನಿ. ಇದೇ ಫಸ್ಟ್ ನಾನು ಈ ವಿಷಯನ ನಾನು ಮೀಡಿಯಾಗೆ ರಿವೀಲ್ ಮಾಡ್ತಾ ಇರೋದು. ಫಸ್ಟು ನಾನು ಪ್ರಪೋಸ್ ಮಾಡಿದೆ, ವರ್ಲ್ಡ್ ವೈಡ್ ರಿಲೀಸ್ ಮಾಡಬೇಕು ಅನ್ನೋದೇ ಕನಸಿತ್ತು ಆಫ್ಟರ್ ಗುರುತುಂದ ಸೀತಾಕಾಲಂ ತೆಲುಗು ಸಿನಿಮಾ ಆದಮೇಲೆ.
ಈ ಸಿನಿಮಾನ ಆ ಮಟ್ಟಕ್ಕೆ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದಾಗ ಓಕೆ ಸ್ನೇಹಿತರಿದ್ದಾರೆ, ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ, ಕನ್ವಿನ್ಸ್ ಮಾಡೋಣ, ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅನ್ನೋ ಕಾನ್ಫಿಡೆನ್ಸ್ ಇತ್ತು. ಬಟ್ ಕೇಳಿದ ಮೊದಲನೇ ದಿನ ನನಗೆ ಸಿಕ್ಕ ಉತ್ತರ, ಇಲ್ಲ ಸರ್ ಕನ್ನಡ ಸಿನಿಮಾನ ಸ್ಕ್ರೀನ್ ಮಾಡೋಕ್ಕಾಗಲ್ಲ. ಬಿಕಾಸ್ ನಮಗೆ ಕನ್ನಡ ಸಿನಿಮಾಯಿಂದ ಹಾಕಿದ ಬಂಡವಾಳ ಹೋಗುತ್ತೆ ಹೊರತು ₹1 ಬರಲ್ಲ. ಆಮೇಲೆ ಯಾರು ಅಷ್ಟೊಂದು ಇಂಟ್ರೆಸ್ಟ್ ತೋರಿಸಲ್ಲ ಸರ್. ಸೊ ವಿ ಕ್ಯಾಟಗರೈಸ್ ಆನ್ ಹಿಂದಿ, ತಮಿಳ್, ತೆಲುಗು ಈ ಥರ ಸಿನಿಮಾಗಳು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಸರ್, ನಾಟ್ ಕನ್ನಡ ಅಂತ. ಐ ಸೆಡ್ ಫೈನ್, ನಾನು ವರ್ಲ್ಡ್ ವೈಡ್ ಅಂತ ರಿಲೀಸ್ ಮಾಡಿಬಿಟ್ಟಿದ್ದೀನಿ ಸರ್, ಒಂದು 2 ಸ್ಕ್ರೀನಲ್ಲಾದರೂ ಹಾಕ್ಕೊಡಿ. ಅದಕ್ಕೂ ಅವ್ರು ಒಪ್ಪಲಿಲ್ಲ. ಪ್ರತ್ಯಂಗಿರ ಸಿನಿಮಾಸ್ ಅಂತ ಅವರು ಈಸ್ ಅ ವೆರಿ ಬಿಗ್ ಡಿಸ್ಟ್ರಿಬ್ಯೂಟರ್. ಅವರಿಗೆ ನನ್ನ ಒಬ್ಬರು ಫ್ರೆಂಡ್ ಇದ್ದರು, ಅವ್ರನ್ನ ಕೇಳಿದೆ ಅಟ್ಲೀಸ್ಟ್ 1-2 ಸ್ಕ್ರೀನ್ ಮಾಡೋಣ, ಇಟ್ಸ್ ಅ ವೆರಿ ಕಾಂಪಿಟೇಟಿವ್ ಫಿಲ್ಮ್ ಟು ಅದರ್ ಲ್ಯಾಂಗ್ವೇಜಸ್ ಅಂತ. ನಾನು ಸರಿ ಟ್ರೈ ಮಾಡ್ತೀನಿ ಅಂತ ಟ್ರೈ ಮಾಡಿದ್ರು. ಟ್ರೈ ಮಾಡಿದಾಗ ಅಲ್ಲೊಂದು ಟೆಸ್ಟ್ ಬಂತು. ವಾಟ್ ಈಸ್ ದ ಟೆಸ್ಟ್ ಅಂತಂದರೆ, ನಿಮ್ಮ ಸಿನಿಮಾ ಕ್ವಾಲಿಟಿ, ಕನ್ನಡ ಸಿನಿಮಾ ಅಂದರೆ ಅದು ಕ್ವಾಲಿಟಿ ಕಮ್ಮಿ ಇರುತ್ತೆ, ಸೊ ದೇ ಡೋಂಟ್ ಪ್ರಿಫರ್ ಸ್ಕ್ರೀನ್ಸ್, ಅವ್ರು ಸ್ಕ್ರೀನ್ ಕೊಡಲ್ಲ ಅಂತೆಲ್ಲ ಅಂದರು. ಇಲ್ಲ ಸರ್, ಯು ಕ್ಯಾನ್ ಟೆಸ್ಟ್, ನಮ್ಮ ಕ್ವಾಲಿಟಿ ಚೆಕ್ ಮಾಡಿ. ಕ್ವಾಲಿಟಿ ಚೆಕ್ ಮಾಡಬೇಕು, ನಾನು ಸಿನಿಮಾ ಕಳ್ಸೋಕ್ಕಾಗಲಿ, ಟ್ರೈಲರ್ ಕಳ್ಸೋಕ್ಕಾಗಲಿ ಅಂತ ಇಲ್ಲ. ವಿ ಹ್ಯಾವ್ ಸಾಂಗ್ಸ್ ಕಳಿಸಿ ಚೆಕ್ ಮಾಡಿ. ಸೊ ಚೆಕ್ ಮಾಡಾದಮೇಲೆ ಸಡನ್ನಾಗಿ ನನಗೆ ಕೊಟ್ಟ ಅವರ ಮೊದಲ ಉತ್ತರ, 10 ಸ್ಕ್ರೀನ್ಗಳು ನಿಮ್ಮ ಸಿನಿಮಾನ ಸ್ಕ್ರೀನ್ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ ಅಂತ. ಮೇಜರ್ 10 ಸ್ಕ್ರೀನ್ಸ್. ಅದು ಫೋನ್ ಕೊಟ್ಟಿದ್ದೆ, ಓಪನ್ ಮಾಡಿ, ಮೇಜರ್ 10 ಸ್ಕ್ರೀನ್ಸ್ ಅಂತ. ಆ 10 ಸ್ಕ್ರೀನ್ಸ್ ಅನ್ನೋದು ನನಗೆ ಭಾಳ ದೊಡ್ಡ ಖುಷಿಯಾಗಿ, ಕಿಟ್ಟಪ್ಪ ಎಸ್ ಪ್ರೊಡ್ಯೂಸರ್ ಫೋನ್ ಮಾಡಿ, ಎಸ್ ವಿ ಹ್ಯಾವ್ ಗಾಟ್ ಥಿಯೇಟರ್ಸ್ ಇನ್ ಅಮೆರಿಕಾ ಅಂತ. ಈಗ ಲೇಟೆಸ್ಟಾಗಿ ನಮಗೆ 31 ಥಿಯೇಟರ್ಸ್ನವರು ನಮಗೆ ಸಿನಿಮಾ ಕೊಟ್ಟಿದ್ದಾರೆ, ಸ್ಕ್ರೀನ್ಸ್ ಕೊಟ್ಟಿದ್ದಾರೆ. ಆಲ್ ಓವರ್ ದ ಮೇಜರ್ ಸಿಟೀಸ್ ಆಫ್ US, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದ ಮೇಜರ್ ಸಿಟೀಸಲ್ಲಿ ಮೇಜರ್ ಸ್ಕ್ರೀನ್ಸ್ ಇವತ್ತು 31 ಆಗಿದೆ. ಡಿಸ್ಟ್ರಿಬ್ಯೂಟರ್ ಹೇಳ್ತಿದ್ದಾರೆ ಇಟ್ ಮೈಟ್ ಗೋ ಅಪ್ ಟು 50 ಆಲ್ಸೋ. ಪೀಪಲ್ ಆರ್ ಲೈಕಿಂಗ್ ಎ ಫಿಲ್ಮ್, ಪೀಪಲ್ ಆರ್ ವೋಟಿಂಗ್ ಎ ಫಿಲ್ಮ್, ಪೀಪಲ್ ಆರ್ ಬುಕಿಂಗ್ ಎ ಫಿಲ್ಮ್. ಇಂಥ ಒಂದು ಅಪ್ರಿಷಿಯೇಷನ್ ದೂರದ ಹೊರದೇಶದಲ್ಲಿ ಸಿಗ್ತಾ ಇರಬೇಕಾದ್ರೆ ಈ ಲಿಸ್ಟನ್ನ ಕೂಡ ನಿಮಗೆ ಕೊಡ್ತೀನಿ ನೋಡಿ. ಎಲ್ಲೆಲ್ಲಿದೆ? ಫೀನಿಕ್ಸಲ್ಲಿದೆ, ಲಾಸ್ ಏಂಜಲೀಸಲ್ಲಿ 2 ಸ್ಕ್ರೀನ್ ಇದೆ, ಸ್ಯಾನ್ ಫ್ರಾನ್ಸಿಸ್ಕೋಲಿ 3 ಸ್ಕ್ರೀನ್ ಇದೆ, ಹಾರ್ಟ್ಫರ್ಡು, ಶಿಕಾಗೋ, ಕಾನಸ್, ಬಾಸ್ಟನ್, ಮಾಲ್ಟೇರ್, ಡೆಟ್ರಿಯಾಟ್, ಸೇಂಟ್ ಲೂಯಿಸ್, ಎಲ್ಲ ಫಿಲಡೆಲ್ಫಿಯಾ, ಆಲ್ಮೋಸ್ಟ್ ಆಲ್ ದ ಮೇಜರ್ ಸಿಟೀಸ್ ಆಫ್ US ನಮಗೆ ಮೇಜರ್ ಸ್ಕ್ರೀನ್ಸ್ ಕೊಟ್ಟಿದ್ದಾರೆ. ಬಟ್ ನಮ್ಮೂರಲ್ಲಿ ನಮಗೆ ಸ್ಕ್ರೀನ್ ಇಲ್ಲ ಅನ್ನೋದು ನಿಜಕ್ಕೂ ವಿಷಾದ. ಇದಕ್ಕೆ ಯಾರನ್ನ ಹೊಣೆ ಮಾಡಬೇಕು ಅನ್ನೋದು ನಮಗೆ ಗೊತ್ತಿಲ್ಲ. ಬಹುಶಃ ನಾವೇ ಹೊಣೆಗಾರರಾಗ್ಬೋದೇನೋ, ಬಟ್ ಅದರಲ್ಲಿ ತಿರುಳಿಲ್ಲ ನಾವೇ ಹೊಣೆಗಾರರಾಗ್ತೀವಿ ಅಂತಂದರೆ. ಇಟ್ ಹ್ಯಾಸ್ ಟು ಬಿ ಟೇಕನ್ ಕೇರ್ ಪ್ರಾಪರ್ಲಿ. ಇಲ್ಲಾಂದರೆ ಕನ್ನಡ ಸಿನಿಮಾ ಉಳಿಯೋದು ಕಷ್ಟ. ಕನ್ನಡದಲ್ಲಿ ನಿರ್ಮಾಪಕರು ಸತ್ತೋಗ್ತಾ ಇದ್ದಾರೆ, ಥಿಯೇಟ್ರ್ಗಳು ಮುಚ್ಚೋಗ್ತಾ ಇದೆ, ಬೈಯರ್ಸ್ ಅನ್ನೋರು ಇಲ್ಲ. ಇರೋ 4 ಜನ ಎಕ್ಸಿಬಿಟರ್ಸು ಈ ಕೆಲಸ ಮಾಡಿದ್ರೆ ಬೇರೆ ಭಾಷೆ ಸಿನಿಮಾಗಳು ನಾವು ನೋಡ್ತೀವಿ, ನಮ್ಮಲ್ಲೂ ಬರ್ತವೆ, ನಾವು ಸಪೋರ್ಟ್ ಮಾಡ್ತೀವಿ. ಬಟ್ ಒಂದು ಸಿನಿಮಾಗೆ, ಕನ್ನಡ ಸಿನಿಮಾಗೆ ಆದ್ಯತೆ ಕೊಡೋದು ಮಾತ್ರ ಮುಖ್ಯ ಆಗುತ್ತೆ. ಬೇರೆ ಭಾಷೆ ಸಿನಿಮಾ ಹಾಕಬೇಡಿ ಅಂತ ನಾವು ಯಾವತ್ತೂ ಹೇಳೋದಿಲ್ಲ. ನಾವು ಬೇರೆ ಭಾಷೆಲಿ ಹೋಗಿ ಸಿನಿಮಾ ಮಾಡಿದ್ದೀವಿ. ಬಟ್ ದಿಸ್ ಇಸ್ ಎ ವೆರಿ ಡಿಸಾಸ್ಟ್ರಸ್ ಮೂಮೆಂಟ್ ವಿಚ್ ಇಸ್ ಹ್ಯಾಪನಿಂಗ್ ಇನ್ ಕನ್ನಡ ಇಂಡಸ್ಟ್ರಿ. ಸೊ ಲೆಟ್ ಅಸ್ ಗೋ ಫಾರ್ವರ್ಡ್. ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಮತ್ತೆ ನಮ್ಮ ಆಡಿಯನ್ಸು 1 ಸ್ಕ್ರೀನಲ್ಲ 10 ಸ್ಕ್ರೀನ್ ಮತ್ತೆ ಜಾಸ್ತಿ ಮಾಡ್ತೀವಿ, 100 ಸ್ಕ್ರೀನ್ ಜಾಸ್ತಿ ಆಗುತ್ತೆ, 100 ಶೋಸ್ ಜಾಸ್ತಿ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಮೇಲೆ ವಿ ಆರ್ ಕಮಿಂಗ್ ಆನ್ January 10th with full strength. So